ಪಕ್ಷದಲ್ಲಿ ಅಧ್ಯಕ್ಷರು ಇವತ್ತು ಭೇಟಿ ಮಾಡಿದ್ರೆ ನಿಮ್ಮ ಅಧ್ಯಕ್ಷರು ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಏನಾಗ್ತದೆ ಸರ್? ಈ ವಿಚಾರದ ಕುರಿತು ಅಧ್ಯಕ್ಷರ ಯಾವುದೇ ಚರ್ಚೆ ಮಾಡಲಿಲ್ಲ. ಲೋಕಾಭಿರಾಮವಾಗಿ ಮಾತಾಡಿದ್ವಿ ಹೊತ್ತು ನಮ್ಮ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡೂ ಇಲ್ಲ. ಅವ್ರು ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮದೇನು ಅಭ್ಯಂತರನೂ ಇಲ್ಲ. ಆದರೆ ಇವೆಲ್ಲ ಗುಬ್ಬಿ ಮೇಲೆ ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ನಮಗೆ ಹೊಡೆದು ಆ ಕಡೆ ಇದ್ದ ಎತ್ತಿಗೆ ನಿಮಗೂ ಹೊಡಿತೇವೆ ತೋರ್ತಿಗೆ ಮಾಡಿರ್ತಕ್ಕಂಥ ತಂತ್ರ, ಯತ್ನಾಳ್ ಟೀಮಿಗೆ ಕೊಟ್ಟಿರ್ತಕ್ಕಂಥ ತಂತ್ರ ಅಂತ ನಾನು ಯೋಚನೆ ಮಾಡ್ತೇನೆ ಅಷ್ಟೇ. ಒಟ್ಟಾರೆ ಭಿನ್ನಾಭಿಪ್ರಾಯ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಕಾರಣಕ್ಕಾಗಿ ಈ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಅವರೇ ಯೋಚನೆ ಮಾಡಿ ಆ ನಿರ್ಣಯ ತಗೋಬೇಕು. ನಾವೇನಂತ ಭಿನ್ನಾಭಿಪ್ರಾಯ ಕೆಲಸ ಏನು ಮಾಡಿಲ್ಲ. ಉದಾಹರಣೆಗೆ ಅವ್ರ ಸ್ನೇಹಿತ ಇವತ್ತೇನು ಮಾಡ್ತಾ ಇದ್ದೇವೆ 6 ತಿಂಗಳಿಂದ ಮನಸ್ಸಿಗೆ ಬಂದಂಥ ಮಾತನ್ನು ಯಾವ್ಯಾವ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನೂ ಇಲ್ಲ. ಗುಬ್ಬಿ ಮೇಲೆ ವಾಸ್ತವ ಬಿಡ್ತಕ್ಕಂಥ ಉದ್ದೇಶ ಏನು? ಯಾವ ಹೆದರಿಸೋದಕ್ಕೆ ಈ ಹಬ್ಬದ ಅಸ್ತ್ರ ಬಿಟ್ಟಿದ್ದು? ಮುಂದೆ ನಿಮಗೂ ಇದು ಬರುತ್ತೆ ಅಂತ ಎಚ್ಚರಿಕೆ ಕೊಡೋದಕ್ಕೋ ಅಥವಾ ವಾಸ್ತವಿಕವಾಗಿ ನಮ್ಗೆ ತೆಗೆದುಕೊಳ್ಬೇಕು ಅನ್ನೋ ನಿರ್ಣಯನ ಇದ್ರ ಬಗ್ಗೆ ಅಷ್ಟೇ ನಮ್ದು. ಈಗ ನಿಮಗೆ ನೋಟಿಸ್ ಏನು ಕೊಟ್ಟು ಅಥವಾ ನಿಮಗೇನು ಫೋಕಸ್ ಕೊಟ್ಟು ಸ್ಪಷ್ಟನೆ ಕೇಳಿ ಅಥವಾ ಏನಾದರೂ ಉಚ್ಚಾಟನೆ ಮಾಡಲಿಕ್ಕೆ ಇಷ್ಟೊತ್ತು ತನಕ ನಮಗೆ ಯಾವುದೇ ನೋಟಿಸು ಬಂದಿಲ್ಲ. ನೋಟಿಸ್ ಆಗಿದೆ ಹೇಳ್ತಕ್ಕಂಥ ವರದಿ ಕೂಡ ನಮ್ಗೆ ಯಾರು ಕೊಟ್ಟಿಲ್ಲ. ನಿಮ್ಮ ಮಾಧ್ಯಮ ಪತ್ರಿಕೆ ನೋಡಿ ತಿಳ್ಕೊಂಡಿದ್ದಾರೆ. ಅಧ್ಯಕ್ಷರ ಸ್ಟೇಟ್ಮೆಂಟ್ ಕೊಡಿ ಸರ್. ಮೊನ್ನೆ ಕೋರ್ ಕಮಿಟಿ ಆದಮೇಲೆ ಸದಾನಂದಗೌಡರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಈ ವಿಷಯವನ್ನು, ಅವ್ರ ಕ್ರಮ ಕೈಗೊಳ್ಳಿ, ಅವ್ರ ವಿರುದ್ಧ ಅವ್ರು ಮಾಡಿಲ್ಲ ಅನ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು. ಅಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ನ್ಯಾಯ ಯಾಕೆ ಮಾಡ್ತೀವಿ ಪಕ್ಷದಲ್ಲಿ? ಮಾಡದೆ ಎಲ್ಲರಿಗೂ ಮಾಡ್ಬೇಕು ತಾನೇ. ಬೇರೆಯವರೆಲ್ಲ ಮಾಡಿದ್ದು ಒಳ್ಳೇದಾ? ನಾವು ಮಾಡಿದ್ದೆ ಕೆಟ್ಟದ್ದಾ? ನಾನು ಸೋಮಶೇಖರ್ ಭಾಳ ತಪ್ಪು ಮಾಡಿದ್ವಾ? ನಾವೇನು 2,000 ಕೋಟಿ ತೊಗೊಂಡಿದ್ದಾವೆ, 1,000 ಕೋಟಿ ತೊಗೊಂಡಿದ್ದ ಆರೋಪ ಮಾಡಿದ್ದಾವ? ನಾವು ಎಲ್ಲದಕ್ಕಿಂತ ಮೇಲೆ ಇದ್ದೇವೆ. ಅವ್ರು ಏನು ಡ್ಯಾಮೇಜ್ ಮಾಡಿದ್ದಾರೆ ಪಾರ್ಟಿಗೆ, ಅದು 1/5 ಕೂಡ ನಾವು ಡ್ಯಾಮೇಜ್ ಮಾಡಿಲ್ಲ. ಕಳೆದ 5 ತಿಂಗಳಿಂದ ನಿಮ್ಮ ವಿದ್ಯಮಾನ ನನಗಿಂತ ಹೆಚ್ಚು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ, ಈ ರಾಜ್ಯದ ಜನತೆ ಗೊತ್ತಿದೆ. ಅದು ಯಾಕೆ ಏನು ತೆಗೆದುಕೊಳ್ತಾ ಇಲ್ಲ? ನಮ್ಮನ್ನೇ ಯಾಕೆ ಗುರಿ ಮಾಡ್ತಾ ಇದ್ದೀವಿ? ನಾವು ಎಲ್ಲಿದ್ದೇವೆ, ನಾವು ಎಲ್ಲಿಂದ ಗೆದ್ದಿದ್ದೀವಿ, ನಾವು ಅದೇ ಪಕ್ಷದಲ್ಲಿದ್ದೇವೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವೆಲ್ಲ ಮಾಧ್ಯಮದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡೋದು ಯಾವ್ಯಾವ ಎಷ್ಟೆಷ್ಟು ಮಾತಾಡ್ತಾ ಇದ್ದಾರೆ ಕಳೆದ 5 ತಿಂಗಳಿಂದ. ವಿಧಾನಸಭೆ ಒಳಗೆ, ವಿಧಾನಸಭೆ ಹೊರಗೆ, ಫ್ಲೋ ಆಫ್ ದ ಹೌಸ್ ಮನಸ್ಸಿಗೆ ಬಂದಷ್ಟು ಮಾತಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಮನ್ನಾ ಮಾಡ್ತೀವಿ. ನಾವೇನು ಯಾವ ಒಬ್ಬ ಕಡೆ ಮಾತಾಡೋದ ಮೇಲೆ ಬಂಡಾಯ ಆಯಿತಾ? ಯಾವುದೊಂದು ಮಂತ್ರಿ ಮನೆ ಹೋದಕ್ಕೆ ಬಂಡಾಯ ಆಯಿತಾ? ಅವು ಶಾಸಕನಾಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾನು ಹೋಗಲೇಬೇಕು, ಮತ್ತೂ ಹೋಗ್ತೀನಿ. ಅಲ್ಲ, ಈಗ ನೀವು ಪಕ್ಷದ ಕಾರ್ಯಕ್ರಮ ಭಾಗವಹಿಸ್ತಾರೆ, ಪಕ್ಷದ ಯಾವುದೇ ವೇದಿಕೆಗಳು ನೀವು ಭಾಗವಹಿಸ್ತಾ ಅಂತ ಅನ್ನೋದು ಪಕ್ಷ ವಿರೋಧಿ ಅಂತ ಅನ್ನೋದು ದಾಟಿ ತಗೊಂಡಿದ್ರು ಸರ್, ಸರಿನಾ ತಪ್ಪ? ಪಕ್ಷ ಕರೆದ್ರೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೀವಿ. ನಾಳೆ ಶಾಸಕಾಂಗ ಸಭೆ ಇದೆ ಅಂತ ಯಾವ ಕೈಲೇ ಹೇಳ್ತಾ ಇದ್ರು. ನಮಗೆ ನಾಳೆ ಶಾಸಕಾಂಗ ಸಭೆ ಇದೆ ಅಂತೇಳಿ ಯಾವ ಕರೆದಿಲ್ಲ. ನಮ್ಮ ಕರೆಯೋ ಮನಸ್ಥಿತಿಯಲ್ಲಿ ಅವು ಇಲ್ಲ, ಆದರೆ ಹೋಗೋ ಮನಸ್ಥಿತಿಯಲ್ಲಿ ನಾವು ಇಲ್ಲ. ಅಶೋಕ್ ತಮ್ಮ ಕರೆದಿದ್ರು ನಾಳೆ ಶಾಸಕಾಂಗ ಸಭೆ ಅಂತ ಇಲ್ಲ, ನನಗೆ ವಿಪ್ಪನ್ನು ಜಾರಿ ಮಾಡಲ್ಲ, ಶಾಸಕಾಂಗ ಸಭೆಗೂ ಕರೆಯೋದಿಲ್ಲ, ಕರೆದೂ ಇಲ್ಲ. ಈ ಅಧಿವೇಶನ ಚರ್ಚೆ ಸಂದರ್ಭದಲ್ಲಿ ನಿಮ್ಗೆ ವಿಪ್ ಜಾರಿ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ. ಸಬ್ಜೆಕ್ಟ್ ನೋಡಿ ವಿಚಾರ ಮಾಡ್ತೀವಿ. ನೋಟಿಸ್ ಆಗೇ ಕೊಡಲಿ, ನೋಟಿಸ್ ಕೊಟ್ಟು ಸಮರ್ಪಕ ಉತ್ತರ ಕೊಡ್ತೀವಿ. ನಮ್ಗೆ ಯಾವ ತಪ್ಪನ್ನು ಗುರುತಿಸಿದಾವೆ ಅಂತ ಹೇಳಿ. ನಾನು ಬೇಗ ಸಭೆ ವೇದಿಕೆ ಮೇಲೆ ಹೋಗಿ ಕೂತಿದ್ದೇನಾ? ಕಾಣಿಸ್ಲಿ. ಅಥವಾ ನಾನೇನು ಪಕ್ಷದ ಮುಖಂಡರಿಗೆ ತೋರ್ಸೋಕ್ಕಾಗ ಬೈದಿದ್ದೇನಾ? ಅಥವಾ ಹಿರಿಯ ನಾಯಕರನ್ನ ಭ್ರಷ್ಟಾಚಾರ ಆರೋಪ ಮಾಡಿದ್ದೇನಾ? ನಾವೇನು ಮಾಡಿದ್ದೇವೆ? ಇಷ್ಟಿದ್ದಾಗಲೂ ಯಾಕೆ ಗುಬ್ಬಿ ಮೇಲೆ ಮಾತ್ರ ಬಿಡ್ತಾ ಇದ್ದೀವಿ ಅಂದರೆ ನಾನು ಅಂದ್ಕೊಳ್ತೀನಿ, ನಮಗೆ ಹೆದರಿಕೆ ಹಾಕಿ ಬಾಜು ಇದ್ದವ್ರಿಗೆ ಎಚ್ಚರಿಕೆ ಕೊಡೋದಕ್ಕೆ ಕ್ರಮ ಆಗ್ತಾ ಇದೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.